48th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫ್ರಮ್ ಎ ವುಡನ್ ಸಿಲಿಂಡರ್ ಆಫ್ ಹೈಟ್ 18 ಸೆಂಟಿಮೀಟರ್ ಅಂಡ್ ಬೇಸ್ ಡಯಾಮೀಟರ್ 7 ಸೆಂಟಿಮೀಟರ್. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟು, 18 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆಮೇಲೆ ಬೇಸ್ ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟು, 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಡಯಾಮೀಟರ್ 7 ಅಂದ್ರೆ ರೇಡಿಯಸ್ ಏನಾಗುತ್ತೆ, ರೇಡಿಯಸ್ ಆಫ್ ಸಿಲಿಂಡರ್ ಏನಾಗುತ್ತೆ, 7/2 ಆಗುತ್ತೆ. ಓಕೆ, ಸೊ ಈಗ ನಮಗೆ ಆಲ್ರೆಡಿ ರೇಡಿಯಸ್ ಫಾರ್ಮುಲಾ ಏನ್ ಗೊತ್ತು, d/2 ಅಂತ ಗೊತ್ತು. ಸೊ ನಥಿಂಗ್ 7/2 ಆಗುತ್ತೆ. ಓಕೆ, ನೀವು 3.5 ಅನ್ನ ಬರ್ಕೋಬಹುದು, 7/2 ಅಂತ ಬರ್ಕೊಂಡ್ರೆ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಹೆಮಿಸ್ಪಿಯರ್ ಅಂಡ್ ಎ ಕೋನ್ ಹ್ಯಾವಿಂಗ್ ದ ಸೇಮ್ ರೇಡಿಯಸ್ ಆಸ್ ದಟ್ ಆಫ್ ದ ಸಿಲಿಂಡರ್ ಆರ್ ಕಾರ್ಡ್ ಔಟ್ ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಈಗ ಏನ್ ಮಾಡಿದ್ದಾರೆ, ಒಂದು ಸಿಲಿಂಡರ್ ಇದೆ. ಓಕೆ, ಇದು ಸಿಲಿಂಡರ್. ಓಕೆ, ಈ ಸಿಲಿಂಡರ್ ಅಲ್ಲಿ ಏನ್ ಮಾಡಿದ್ದಾರೆ, ಒಂದು ಟಾಪ್ ಇಂದ ಕೋನ್ ನ ಕಟ್ ಮಾಡಿದ್ದಾರೆ. ಓಕೆ, ಆಮೇಲೆ ಬಾಟಮ್ ಇಂದ ಒಂದು ಹೆಮಿಸ್ಪಿಯರ್ ಕಟ್ ಮಾಡಿದ್ದಾರೆ. ಓಕೆ, ಸೊ ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ಇಫ್ ದ ಹೈಟ್ ಆಫ್ ದ ಕೋನ್ ಇಸ್ 12 ಸೆಂಟಿಮೀಟರ್ ದೆನ್ ಫೈಂಡ್ ಕಾಸ್ಟ್ ಆಫ್ ಪೇಂಟಿಂಗ್ ದ ಸಾಲಿಡ್ ಫಾರ್ಮ್ಡ್ ಎಟ್ ದ ರೇಟ್ ಆಫ್ 2.50 per ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ನೀವೇ ನೋಡಿದ್ರೆ ಉಳಿಯೋದು ಏನ್ ಉಳಿತ್ ನೋಡ್ರಿ. ಓಕೆ, ಇದು ಸಿಲಿಂಡರ್ ಅನ್ಕೊಳ್ರಿ, ಅವನು ಕಟ್ ಮಾಡಿದ್ಮೇಲೆ ಎಷ್ಟು ಏನಿರುತ್ತೆ, ಮೇಲೆ ಈ ತರ ಇರುತ್ತೆ ಶೇಪು. ಓಕೆ, ಸೊ ಕೆಳಗಡೆ ಯಾವ ತರ ಇರುತ್ತೆ, ಕಟ್ ಮಾಡಿದ್ಮೇಲೆ ಈ ತರ ಇರುತ್ತೆ. ಓಕೆ, ಸೊ ಇದಕ್ಕೆ ಪೇಂಟ್ ಮಾಡಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಇದನ್ನ ಬರ್ಬೇಕಂದ್ರೆ ನಾನು ಇವಾಗ ಸಿ ಎಸ್ ಆಫ್ ಸಿಲಿಂಡರ್ ತಗೊಂಡ್ರೆ ಇವ್ರಿಬ್ರು ಬರ್ತಾರೆ. ಓಕೆ, ಇದಿಷ್ಟೇ ಬರುತ್ತೆ. ಸಿ ಎಸ್ ಆಫ್ ಕೋನ್ ಆಡ್ ಮಾಡಿದ್ರೆ ಇದು ಬರುತ್ತೆ. ಆಮೇಲೆ ಸಿ ಎಸ್ ಆಫ್ ಹೆಮಿಸ್ಪಿಯರ್ ಆಡ್ ಮಾಡಿದ್ರೆ ಇದು ಬರುತ್ತೆ. ಓಕೆ, ಎದಕ್ಕೆ ಅಂತಂದ್ರೆ ಸಿ ಎಸ್ ಆಫ್ ಸಿಲಿಂಡರ್ ಅಂದ್ರೆ ಏನು, ಈ ಟಾಪ್ ಬಾಟಮ್ ಓಪನ್ ಅಂತ ಅರ್ಥ. ಓಕೆ, ಸೊ ಇವೆರಡು ಓಪನ್ ಅಂದ್ರೆ ಏನ್ ಬರುತ್ತೆ, ಸಿ ಎಸ್ ಎಫ್ ಸಿಲಿಂಡರ್ ಅಂದ್ರೆ ಇಷ್ಟೇ ಬರುತ್ತೆ. ಈಗ ಕೋನ್ ಅಂತಂದ್ರೆ ಏನು, ಸಿ ಎಸ್ ಎಫ್ ಕೋನ್ ಬಂದ್ಬಿಟ್ಟು ಈ ತರ ಇರುತ್ತೆ. ಇದು ಟಾಪ್ ಏನು ಕಟ್ ಆಗಿದೆ ಅಂದ್ರೆ ಓಪನ್ ಇದೆ ಅಂದ್ರೆ, ಓಕೆ, ನಾರ್ಮಲ್ ಆಗಿ ಸಿ ಎಸ್ ಅಂದ್ರೆ ಏನು, ಟಾಪ್ ಓಪನ್ ಇದ್ದಂಗೆ, ಓಪನ್ ಇದೆ ಅಂದ್ರೆ ಸೊ ನಮಗೇನು ಇದಿಷ್ಟೇ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಹೆಮಿಸ್ಪಿಯರ್ ತಗೊಂಡ್ರೆ ಈ ಬಾಟಮ್ ಕೂಡ ಓಪನ್ ಇದೆ ಅಂತಂದ್ರೆ ಏನ್ ತಗೋಬೇಕು, ಸಿ ಎಸ್ ಎ ತಗೊಂಡ್ರೆ ನಮ್ಗೆ ಇದಿಷ್ಟೇ ಬರುತ್ತೆ. ಸೊ ಈ ತರ ನಾವು ಮೂವರ್ನ ಆಡ್ ಮಾಡ್ಬೇಕು. ಓಕೆನಾ, ಸೊ ಈಗ ನಮಗೆ ರಿಕ್ವೈರ್ಡ್ ಡಯಾಗ್ರಾಮ್ ಬಂದ್ಬಿಟ್ಟು ಇದು. ಓಕೆ, ಸೊ ಇದನ್ನ ಪೇಂಟ್ ಮಾಡ್ಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಕಂಡಿಡ್ಬೇಕು. ಓಕೆನಾ, ಸೊ ಫಸ್ಟ್ ಇದನ್ನೆಲ್ಲ ಅರೇಂಜ್ ಮಾಡ್ಬಿಡ್ತೀನಿ ನನಗೆ. ಓಕೆ, ಈಗ ಏನೇನ್ ಕೊಟ್ಟಿದ್ರೆ ಫಸ್ಟ್ ಬರ್ಕೊಂತೀನಿ. ಈಗ ಅವರು ನೀಟಾಗಿ ಏನ್ ಕೊಟ್ಟಿದ್ದಾರೆ, ಸೇಮ್ ರೇಡಿಯಸ್ ಅಂದ್ರೆ ಕೋನು ಮತ್ತೆ ಹೆಮಿಸ್ಪಿಯರ್ಗೆ ರೇಡಿಯಸ್ ಸೇಮ್ ಇದೆ. ಸೊ ಈಗ ಏನ್ ಬರೀಬಹುದು ನಾನು, ರೇಡಿಯಸ್ ಆಫ್ ಕೋನು, ರೇಡಿಯಸ್ ಆಫ್ ಸಿಲಿಂಡ್ರು, ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಎಲ್ಲರೂ ಏನು 7/2 ಸೆಂಟಿಮೀಟರ್. ಈಗ ನೆಕ್ಸ್ಟ್ ಏನು, ಆಮೇಲೆ ಏನ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಕೋನ್ ಬಂದ್ಬಿಟ್ಟು 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, ಈಗ ನಮಗೆ ಏನ್ ಬೇಕು, ಸಿ ಎಸ್ ಎಫ್ ಕೋನ್ ಅಂದ್ರೆ ಪೈ ಆರ್ ಎಲ್ ಆಗುತ್ತೆ. ಸೊ ಎಲ್ ಬೇಕು, ಸೊ ಎಲ್ ಫಾರ್ಮ್ ಏನು, ರೂಟ್ h ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಈಗ ಎಲ್ ಇಸ್ ಈಕ್ವಲ್ ಟು ರೂಟ್ ಹೈಟ್ ಆಫ್ ದ ಕೋನ್ ಎಷ್ಟಿದೆ, 12 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಬಂದ್ಬಿಟ್ಟು ಏನು 7/2 ಹೋಲ್ ಸ್ಕ್ವೇರ್. ಓಕೆ, ಸೊ ಏನಾಗುತ್ತೆ ನೋಡ್ರಿ, ಎಲ್ ಇಸ್ ಈಕ್ವಲ್ ಟು ರೂಟ್ 144, 7 ಸ್ಕ್ವೇರ್ ಎಷ್ಟು 49, 2 ಸ್ಕ್ವೇರ್ ಎಷ್ಟು 4. ಈಗ ಎಲ್ ಇಸ್ ಈಕ್ವಲ್ ಟು ರೂಟ್ ಎಲ್ ಸಿ ಎಂ ಏನು ಇಲ್ಲಿ ಏನಿಲ್ಲ ಅಂದ್ರೆ 1, ಇದೇನಾಗುತ್ತೆ 4 ಆಗುತ್ತೆ. ಸೊ 144 1. ಓಕೆ, ಫಸ್ಟ್ ನಂಬರ್ ತಗೊಂತೀನಿ, ಅದನ್ನ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ 4 4 ಜಾ 16, 4 4 ಜಾ 16 ಪ್ಲಸ್ 1 17, 1 ಕ್ಯಾರಿ 4 1 ಜಾ 4, 4 ಪ್ಲಸ್ 1 5. ಸೊ ಎಷ್ಟಾಯ್ತು 576 ಆಯ್ತು. ಪ್ಲಸ್ ಸೆಕೆಂಡ್ ನಂಬರ್ ತಗೊಂತೀನಿ 49/4 ಇಂಟು ಸೆಕೆಂಡ್ ನಂಬರ್ ತಗೊಂತೀನಿ, ಅದನ್ನ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. 4 4 ಕ್ಯಾನ್ಸಲ್, 49 1 ಜಾ 49. ಓಕೆ, ಸೊ ಈಗ ಏನಾಗುತ್ತೆ ನೋಡ್ರಿ, ಎಲ್ ಇಸ್ ಈಕ್ವಲ್ ಟು ರೂಟ್ 576 ಪ್ಲಸ್ 49 ಏನಾಗುತ್ತೆ 625 ಆಗುತ್ತೆ, ಡಿವೈಡೆಡ್ ಬೈ 4. ಓಕೆ, ಈಗ ನೀವು ನೋಡಿದ್ರೆ ನ್ಯೂಮರೇಟರ್ಗೂ ರೂಟ್ ಮಾಡಬೇಕು, ಡಿನಾಮಿನೇಟರ್ಗೂ ರೂಟ್ ಮಾಡಬೇಕು. ರೂಟ್ 625 ಗೊತ್ತು, ಎಷ್ಟು 25, ರೂಟ್ 4 ಎಷ್ಟು 2,
ಓಕೆ, ಎಲ್ಲ ನೀವು 25/2 ಆದ್ರೂ ಬರೀರಿ, ಇಲ್ಲ 12.5 ಆದ್ರೂ ಬರೀರಿ. ಓಕೆ, ಸೊ ನನಗೆ ಎಲ್ ವ್ಯಾಲ್ಯೂ ಗೊತ್ತಾಯ್ತು, ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಎಲ್ ವ್ಯಾಲ್ಯೂ ಏನು 25/2 ಆರ್ 12.5. ಓಕೆ, ಸೊ ಯಾವ್ದಾದ್ರೂ ಬರಿಬೋದು. ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಈಗ ನಾನು ನೋಡ್ರಿ ಏನ್ ಬರಿತೀನಿ ಇವಾಗ, ಈ ಫಸ್ಟ್ ಏರಿಯಾ ಕಂಡುಹಿಡ್ಬಿಡ್ತೀನಿ. ಏರಿಯಾ ಆಫ್ ದ ಸಾಲಿಡ್ ಬಂದ್ಬಿಟ್ಟು, ಓಕೆ, ಅದು ಕರ್ವ್ ಮಾಡಿದ್ಮೇಲೆ ಅಂದ್ರೆ ಕೋನ್ ನ ಮತ್ತೆ ಹೆಮಿಸ್ಫಿಯರ್ ನ ಕರ್ವ್ ಮಾಡಿದ್ಮೇಲೆ ಏನೇನು ಉಳಿಯುತ್ತೆ ನೋಡ್ರಿ. ಏರಿಯಾ ಆಫ್ ದ ಸಾಲಿಡ್ ಏನಂತ ಬರಿಬಹುದು ನಾನು, ಒಂದು CSA ಆಫ್ ಸಿಲಿಂಡರ್. ಓಕೆ, ನಾನು ಹೇಳ್ದಲ್ಲ CSA ಆಫ್ ಸಿಲಿಂಡರ್ ಅಂದ್ರೆ ಇಷ್ಟೇ ಬರುತ್ತೆ. ಅದಕ್ಕೆ ಏನ್ ಆಡ್ ಮಾಡ್ತೀನಿ, CSA ಆಫ್ ಕೋನ್ ಆಡ್ ಮಾಡ್ತೀನಿ. ಓಕೆ, ಅವಾಗ ಇದು ಬರುತ್ತೆ, ಆಡ್ ಆಗುತ್ತೆ. ಆಮೇಲೆ ಅದಕ್ಕೆ ಏನ್ ಆಡ್ ಮಾಡ್ಬೇಕು, CSA ಆಫ್ ಹೆಮಿಸ್ಫಿಯರ್ ಆಡ್ ಮಾಡ್ಬೇಕು. ಸೊ ಅವಾಗೇನು ಇದು ಕೂಡ ಆಡ್ ಆಗುತ್ತೆ. ಓಕೆ, ಈಗ ಫಾರ್ಮುಲಾ ಏನು, CSA ಆಫ್ ಸಿಲಿಂಡರ್ ಬಂದ್ಬಿಟ್ಟು 2πRH. CSA ಆಫ್ ಕೋನ್ ಫಾರ್ಮುಲಾ ಏನು, πRL. CS ಆಫ್ ಹೆಮಿಸ್ಫಿಯರ್ ಏನು, CS ಆಫ್ ಹೆಮಿಸ್ಫಿಯರ್ ಬಂದ್ಬಿಟ್ಟು 2πR². ಓಕೆ, ಈಗ ಫಾರ್ಮುಲಾ ಬರೆದ್ರೆ ಈಗ 2 ಇಂಟು ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಏನು, ರೇಡಿಯಸ್ ಏನ್ ತಗೊಂಡಿ ನಾವು ನೋಡ್ರಿ 7/2. ಓಕೆ, ಇಂಟು ಹೈಟ್ ಆಫ್ ದ ಸಿಲಿಂಡರ್ ತಗೋಬೇಕು. ಇಲ್ಲಿ ಹೈಟ್ ಆಫ್ ದ ಸಿಲಿಂಡರ್ 18 ಇದೆ, ಇಲ್ಲಿ 18 ಬರ್ತೀನಿ. ಪ್ಲಸ್ 22/7 ಇಂಟು 7/2 ಇಂಟು ಎಲ್ ವ್ಯಾಲ್ಯೂ ಏನ್ ಬಂದಿದೆ 25/2 ಬಂದಿದೆ. ಪ್ಲಸ್ 2 ಇಂಟು, ಓಕೆ, ಎಲ್ ವ್ಯಾಲ್ಯೂ 25/2, 2 ಇಂಟು ಪೈ ವ್ಯಾಲ್ಯೂ 22/7. ರೇಡಿಯಸ್ ಬಂದ್ಬಿಟ್ಟು 7/2 ಇಂಟು 7/2. ಈ ಕ್ಯಾನ್ಸಲ್ ಮಾಡಿದ್ರೆ 7 7 ಕ್ಯಾನ್ಸಲ್, 2 1 E2 ಕ್ಯಾನ್ಸಲ್ ಆಯ್ತು. ಓಕೆ, ಇಲ್ಲಿ ಉಳಿದಿದ್ದೇನು 22 ಇಂಟು 18 ಪ್ಲಸ್ E7 ಕ್ಯಾನ್ಸಲ್ ಆಯ್ತು, 2 1 2 11. ಓಕೆ, ಸೊ ಏನು ಉಳಿತು 11 ಇಂಟು 25/2 ಉಳಿಯಿತು. ಪ್ಲಸ್ ಇಲ್ಲಿ 7 7 ಕ್ಯಾನ್ಸಲ್, 2 2 ಕ್ಯಾನ್ಸಲ್, 2 1 2 11 ಉಳಿತು. ಓಕೆ, 11 7 ಎಷ್ಟು 77. ಓಕೆ, ಸೊ ಈಗ ಟೋಟಲ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 18 2 36, 3 ಕ್ಯಾರಿ, 18 2 36 ಪ್ಲಸ್ 3 39 ಆಯ್ತು. ಪ್ಲಸ್ ಈಗ 11 ಇಂಟು, ಓಕೆ, ಸಿಂಪಲ್ ಆಗಿ 11 ಇಂಟು 25/2 ಎಷ್ಟು, ಈಗ ನೀವೇ ನೋಡಿ 25/2 ಅಂದ್ರೆ ನಥಿಂಗ್ ಬಟ್ 12.5. ಓಕೆ, ಸೊ ಇಲ್ಲೇ ಬರ್ದ್ಬಿಡ್ತೀನಿ ಬೇಕಾದ್ರೆ ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ 11 ಇಂಟು 25/2 ಅಂದ್ರೆ ನಥಿಂಗ್ ಬಟ್ 12.5. ಓಕೆ, ಸೊ ಇಲ್ಲೇ ಮಲ್ಟಿಪ್ಲೈ ಮಾಡ್ಬಿಡೋಣ ಬೇಕಿದ್ರೆ. ಈಗ ಮಲ್ಟಿಪ್ಲೈ ಮಾಡಿದ್ರೆ 11 5 55. ಓಕೆ, 5 ಕ್ಯಾರಿ, 11 2 22 ಪ್ಲಸ್ 5, 22 ಪ್ಲಸ್ 5 27 ಕ್ಯಾರಿ, 11 1 11, 11 ಪ್ಲಸ್ 2 13. ಸೊ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್, 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಓಕೆ, ಪ್ಲಸ್ 77. ಈಗ ಇದಿಷ್ಟು ಆಡ್ ಮಾಡೋಣ. ಸೊ ಏನು 396 137.5 ಪ್ಲಸ್ 77 ಏನಾಗುತ್ತೆ ನೋಡ್ರಿ, ಈ 0.5 ಆಸ್ ಇಟ್ ಈಸ್ ಬಂದ್ಬಿಡುತ್ತೆ. ಈಗ 7 + 7 14, 14 + 6 20. ಓಕೆ, ಆಮೇಲೆ 7 + 2 9, 9 + 3 12. ಓಕೆ, 12, ಸೊ 7 + 3 10, 19 21. ಈಗ 3 + 1 4, 4 + 2 6. ಸೊ ಎಷ್ಟಾಯ್ತು ಇದು 610.5. ಓಕೆ, ಸೊ ಅವ್ರು ಸೆಂಟಿಮೀಟರ್ ಕೊಟ್ಟಿದ್ರೆ ನಾವು ಏರಿಯಾ ಅಂದ್ರೆ ಏನು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಇದು ಒಂದು ಏರಿಯಾ. ಬಟ್ ಅವ್ರು ನಮಗೆ ಏರಿಯಾ ಕೇಳಿಲ್ಲ, ಬಟ್ ಅವ್ರು ಏನ್ ಕೇಳಿದ್ದಾರೆ, ಕಾಸ್ಟ್ ಆಫ್ ಪೇಂಟಿಂಗ್ ದ ಸಾಲಿಡ್. ಓಕೆ, ಈ ಸಾಲಿಡ್ ನ ಪೇಂಟ್ ಮಾಡಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅವ್ರು ರೇಟ್ ಏನ್ ಕೊಟ್ಟಿದ್ದಾರೆ 2.50 ಪರ್ ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರೆ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟು ರೇಟು 2.50. ಓಕೆ, ಇಲ್ಲಿ ಬರೆಯೋಣ, ಸೆಂಟಿಮೀಟರ್ ಸ್ಕ್ವೇರ್ ರುಪೀಸ್. ಸೊ 1 ಸೆಂಟಿಮೀಟರ್ ಸ್ಕ್ವೇರ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ 0.50 ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಬಂದಿರೋದೇನು 610.5 ಎಷ್ಟು ಚಾರ್ಜ್ ಮಾಡ್ತಾರೆ ಅದನ್ನ ಎಕ್ಸ್ ಅಂತ ಬರ್ತೀವಿ. ಓಕೆ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 610.5 ಇಂಟು 2.50. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು, ಈಗ ಏನ್ ಮಾಡ್ತೀನಿ ಫಸ್ಟ್ ಈಗ ಮಲ್ಟಿಪ್ಲೈ ಮಾಡೋದು ನೋಡ್ರಿ.
ಸೊ ಯಾವ ತರ ಮಲ್ಟಿಪ್ಲೈ ಮಾಡ್ಬೇಕು ಈಗ ನಾನು ಸಿಂಪಲ್ ಆಗಿ ಏನ್ ಮಾಡ್ಬಿಡ್ತೀನಿ, ನಾನು ಇದನ್ನ ಈಗ ಪಾಯಿಂಟ್ ಇಲ್ಲ ಅನ್ಕೊಳ್ರಿ. ಸೊ ಪಾಯಿಂಟ್ ಇಲ್ಲ ಅಂದ್ರೆ 25 ಇದು ನಥಿಂಗ್ ಬಟ್ ಈಗ ನಾನು ನಿಮಗೆ ರಫ್ ಆಗಿ ತೋರಿಸ್ತೀನಿ. ಓಕೆ, ಸೊ ಇದು 25 ಇದೆ ಅನ್ಕೊಳ್ಳಿ. 25 ಇಂದ ಮಲ್ಟಿಪ್ಲೈ ಮಾಡಿದ್ರೆ 25 5 125. ಓಕೆ, 2 ಕ್ಯಾರಿ 12 ಕ್ಯಾರಿ ಆಗುತ್ತೆ. 25 0 0 0 ಪ್ಲಸ್ 12 ಏನಾಗುತ್ತೆ 12 ಆಗುತ್ತೆ. 2 1 ಕ್ಯಾರಿ. 25 1 25 25 ಪ್ಲಸ್ 1 26 ಆಗುತ್ತೆ. 2 ಕ್ಯಾರಿ. 25 6 ಏನಾಗುತ್ತೆ 25 6 150 ಆಗುತ್ತೆ. 150 ಪ್ಲಸ್ 2 152 ಆಗುತ್ತೆ. ಈಗ ಎಲ್ಲೆಲ್ಲಿ ಪಾಯಿಂಟ್ ಇದೆ ನೋಡ್ರಿ. ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ. ಓಕೆ, ಇಲ್ಲೊಂದು 0 ಇತ್ತು, ಒಂದು 0 ಆಡ್ ಮಾಡ್ತೀನಿ. ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು? 2 3 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. 1 2 3. ಓಕೆ, ಇಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಆನ್ಸರ್ ಏನ್ ಬಂತು? 1526.25. ಆ 0 ಬರ್ದ್ರು ಒಂದೇ ಬಿಟ್ರು ಒಂದೇ. ಇಷ್ಟು ರೂಪೀಸ್ ಕಾಸ್ಟ್ ಆಗುತ್ತೆ ಪೇಂಟ್ ಮಾಡೋಕೆ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಕ್ಲಾಸ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.